ಕೋವಿಡ್ ಮಹಾಮಾರಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದು ನಾವೆಲ್ಲ ಕಂಡಿದ್ದೇವೆ. ಅದರ ಭಯಾನಕವನ್ನು ಅನುಭವಿಸಿದ್ದೇವೆ. ಈಗ ಹಲವು ಬಗೆಯ ವೈರಸ್ಗಳು ದೇಶದೊಳಗೆ ಕಾಲಿಡಲು ಪ್ರಾರಂಭಿಸಿವೆ. ಸದ್ಯ ಝೀಕಾ ವೈರಸ್ ನಮ್ಮೆದುರು ಬಾಯಿ ತೆರೆದು ಕೂತಿದೆ. ಡೆಂಗಿ, ಮಲೇರಿಯಾ, ಚಿಕನ್ ಗುನ್ಯಾ ರೀತಿಯಲ್ಲಿಯೇ ಝೀಕಾ ರೋಗಾಣು ಕೂಡ ಸೊಳ್ಳೆಗಳಿಂದ ಹರಡುತ್ತದೆ. 2015ರ ನಂತರ ಹೆಚ್ಚು ಪಸರಿಸುತ್ತಿರುವ ಈ ರೋಗಾಣುವಿನಿಂದ ವಿಶ್ವದಾದ್ಯಂತ ವಿವಿಧ ರಾಷ್ಟ್ರಗಳಲ್ಲಿ 150ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 4.5 ಲಕ್ಷಕ್ಕೂ ಹೆಚ್ಚು ಮಂದಿ ಸೋಂಕಿಗೆ ತುತ್ತಾಗಿದ್ದಾರೆ. ಬ್ರೆಜಿಲ್ನಲ್ಲಿ 4,000ಕ್ಕೂ ಹೆಚ್ಚು ಮಕ್ಕಳು ಝೀಕಾ ವೈರಾಣು ಸೋಂಕಿನಿಂದಾಗಿ ಚಿಕ್ಕ ತಲೆ ಹೊಂದಿದ್ದು ಅವರ ಮೆದುಳಿನ ಬೆಳವಣಿಗೆ ಕುಂಠಿತವಾಗಿದೆ ಎಂದು ಅಲ್ಲಿನ ದೇಶದ ಆರೋಗ್ಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿಶ್ವದ ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಬಂದ ರೋಗಾಣು ಭಾರತಕ್ಕೂ ಪೆಟ್ಟು ನೀಡಲು ಪ್ರಾರಂಭಿಸಿದೆ. ಈ ನಿಟ್ಟಿನಲ್ಲಿ ಸೂಕ್ತ ನಿಗಾ ವಹಿಸಿ ಮುಂಜಾಗರೂಕ ಕ್ರಮವನ್ನು ತಕ್ಷಣವೇ ಕೈಗೊಂಡಲ್ಲಿ ಮಾತ್ರ ರೋಗವನ್ನು ನಮ್ಮ ಹತ್ತಿರಕ್ಕೆ ಸುಳಿಯದಂತೆ ತಡೆಯಲು ಸಾಧ್ಯ. ಭಾರತದಲ್ಲಿ ಮೊದಲ ಝೀಕಾ ವೈರಸ್ ಪತ್ತೆಯಾಗಿದ್ದು 2016ರ ಗುಜರಾತ್ನಲ್ಲಿ. ನಂತರದ ವರ್ಷಗಳಲ್ಲಿ ಹಲವರಲ್ಲಿ ಈ ರೋಗಾಣು ಹರಡುತ್ತಿದ್ದರೂ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರಿಂದ ಪ್ರಾಣಹಾನಿ ಉಂಟಾಗುತ್ತಿರಲಿಲ್ಲ. ಆದರೆ ಈ ವರ್ಷ ಮಹಾರಾಷ್ಟ್ರದ ಪುಣೆ ಹಾಗೂ ಕರ್ನಾಟಕದಲ್ಲಿ 15ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ. ಶಿವಮೊಗ್ಗದ 74 ವರ್ಷದ ವೃದ್ಧರೊಬ್ಬರು ಝೀಕಾ ಸೋಂಕಿನಿಂದ ಮೃತಪಟ್ಟಿರುವುದು ದೃಢಪಟ್ಟಿದೆ. ತೀವ್ರ ಜ್ವರದಿಂದ ಬಳಲುತ್ತಿದ್ದ ಇವರು ಕಳೆದ ಜೂನ್ ತಿಂಗಳಿನಲ್ಲಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು. ಕೆಲ ದಿನಗಳ ಬಳಿಕ ಅವರಿಗೆ ಝೀಕಾ ವೈರಾಣು ಬಾಧಿಸಿದ್ದು ಜುಲೈ ತಿಂಗಳಲ್ಲಿ ಮೃತಪಟ್ಟಿದ್ದರು. ಗಂಭೀರ ಸ್ವರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ಈ ವೃದ್ಧರಿಗೆ ಝೀಕಾ ವೈರಾಣು ಕೂಡ ತಗುಲಿತು. ಝೀಕಾ ಜನರನ್ನ ಬಲಿ ತೆಗೆದುಕೊಳ್ಳುತ್ತಿರುವ ವರದಿಗಳು ಬರುತ್ತಿರುವ ಈ ಸಮಯದಲ್ಲಿ ಏನಿದು ಝೀಕಾ ಎಂಬ ಕುತೂಹಲ ತಣಿಸುವ ಕೆಲಸ ಮಾಡುತ್ತಿದ್ದೇವೆ. ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿಯ ಪ್ರಕಾರ ಝೀಕಾ ವೈರಸ್ ಮೊದಲು ಕಂಡುಬಂದಿದ್ದು 1947ರಲ್ಲಿ ಉಗಾಂಡ ದೇಶದಲ್ಲಿ ರೀಸಸ್ ಮಕಾಕ್ ಎಂಬ ಮಂಗದಲ್ಲಿ ಮೊದಲಿಗೆ ಈ ವೈರಸ್ ಪತ್ತೆಯಾಯಿತು. ಆನಂತರ 1950ರ ದಶಕದಲ್ಲಿ ನೈಜೀರಿಯಾ ಸೇರಿದಂತೆ ಆಫ್ರಿಕಾದ ದೇಶಗಳಲ್ಲಿ ಮನುಷ್ಯರಲ್ಲಿ ಈ ಸೋಂಕು ಮತ್ತು ರೋಗದ ಲಕ್ಷಣಗಳು ಕಂಡುಬಂದವು. ಈಡಿಸ್ ಸೊಳ್ಳೆಗಳಿಂದ ಈ ಝೀಕಾ ವೈರಾಣು ಹರಡುತ್ತದೆ ಎಂದು ಸಂಶೋಧನೆಗಳಿಂದ ಗೊತ್ತಾಯಿತು. 40 ನ್ಯಾನೋಮೀಟರ್ನಷ್ಟು ಸೂಕ್ಷ್ಮ ರಚನೆ ಹೊಂದಿರುವ ಝೀಕಾ ವೈರಾಣು ಇತ್ತೀಚಿನ ವರ್ಷಗಳಲ್ಲಿ ತನ್ನ ಆರ್ಭಟವನ್ನು ವಿಶ್ವಕ್ಕೆ ತೋರಿಸತೊಡಗಿದೆ. ನಿಮಗೆ ಗೊತ್ತಿರಲಿ, ಈಡಿಸ್ ಸೊಳ್ಳೆಗಳು ಸಾಮಾನ್ಯವಾಗಿ ಹಗಲಿನಲ್ಲಿ ಕಚ್ಚುತ್ತವೆ. ಪರದೆ ಹಾಕಿ ಮಲಗಿಕೊಳ್ತೇವೆ, ನಮಗೆ ಸೊಳ್ಳೆ ಕಚ್ಚಲ್ಲ ಎಂದುಕೊಳ್ಳುವವರಿಗೆ ಇದು ಎಚ್ಚರಿಕೆ. ಹಾಗಂತ ಸೊಳ್ಳೆಯೊಂದರಿಂದ ಮಾತ್ರವೇ ಝೀಕಾ ವೈರಸ್ ಹರಡುತ್ತದೆ ಎಂದುಕೊಳ್ಬೇಡಿ. ರಕ್ತಪೂರಣ ಮತ್ತು ಲೈಂಗಿಕತೆಯಿಂದಲೂ ರೋಗ ಹರಡುತ್ತದೆ ಎಂದು ತಿಳಿಯಲಾಗಿದೆ. 2015ರಲ್ಲಿ ಝೀಕಾ ವೈರಸ್ ಭ್ರೂಣದ ಸುತ್ತಲಿನಲ್ಲಿರುವ ಆಮ್ನಿಯೋಟಿಕ್ ದ್ರವದಲ್ಲಿ ಕಂಡುಬಂದಿದ್ದು ಪ್ಲಾಸೆಂಟಾ ಅಥವಾ ಹೊಕ್ಕಳು ಬಳ್ಳಿ ಮೂಲಕವೂ ತಾಯಿಯಿಂದ ಮಗುವಿಗೆ ಸೇರುವ ಸಾಧ್ಯತೆ ಇರುತ್ತದೆ. ಆದರೆ ಎದೆಹಾಲಿನ ಮುಖಾಂತರ ವೈರಾಣು ಹರಡುವುದು ಇನ್ನೂ ದೃಢಪಟ್ಟಿಲ್ಲ. ಝೀಕಾ ವೈರಸ್ ಸೋಂಕು ಅಥವಾ ರೋಗಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಲಭ್ಯವಿಲ್ಲ. ಆದ ಕಾರಣ ರೋಗವನ್ನು ತಡೆಗಟ್ಟುವ ಪ್ರಕ್ರಿಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಗರ್ಭಿಣಿಯರಿಗೆ ಈ ಝೀಕಾ ವೈರಸ್ ಅಪಾಯಕಾರಿಯಾಗಿದೆ. ಮಹಿಳೆಯಿಂದ ಮಗುವಿಗೂ ಈ ಸೋಂಕು ಹರಡುತ್ತದೆ. ವೈರಸ್ ಜನಿಸುವ ಮಗುವಿನಲ್ಲಿ ಆರೋಗ್ಯ ತೊಂದರೆಗಳನ್ನು ತರುತ್ತದೆ. ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಿದರೂ ಈ ಸೋಂಕು ಹರಡುತ್ತದೆ.